ನಾ ಅಮ್ಮ ಎಂದಾಗ ಏನೋ ಸಂತೋಷವು, ನಿನ್ನ ಕಂಡಾಗ ಮನಕೇನೋ ಆನಂದವು. ಅಮ್ಮ 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 ನಿಂಗಮ್ಮ. ನಾ ಅಮ್ಮ ಎಂದಾಗ ಏನೋ ಸಂತೋಷವು, ನಿನ್ನ ಕಂಡಾಗ ಮನಕೇನೋ ಆನಂದವು. ಅಮ್ಮ 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 ನಿಂಗಮ್ಮ. ಹಾಲಿನ ಸುದೆಯೋ ನಿನ್ನಯ ಮನಸ್ಸು, ಜೇನಿನ ಸವಿಯೋ ನಿನ್ನ ಮಾತು. ಹಾಲಿನ ಸುದೆಯೋ ನಿನ್ನಯ ಮನಸ್ಸು, ಜೇನಿನ ಸವಿಯೋ ನಿನ್ನ ಮಾತು. ಪುಣ್ಯದ ಫಲವೋ ದೇವರ ವರವೋ, ಸೇವೆಯ ಭಾಗ್ಯ ನಮದಾಯ್ತು. ಅಮ್ಮ 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 ನಿಂಗಮ್ಮ. ನಾ ಅಮ್ಮ ಎಂದಾಗ ಏನೋ ಸಂತೋಷವು, ನಿನ್ನ ಕಂಡಾಗ ಮನಕೇನೋ ಆನಂದವು. ಅಮ್ಮ 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 ನಿಂಗಮ್ಮ. ತಾಯಿಯ ಮಮತೆ ಕಂಡ ದೇವನು, ಅಡಗಿಹನಲ್ಲೋ ಮರೆಯಾಗಿ. ತಾಯಿಯ ಮಮತೆ ಕಂಡ ದೇವನು, ಅಡಗಿಹನಲ್ಲೋ ಮರೆಯಾಗಿ. ತಾಯಿಯ ಶಾಂತಿಗೆ ಧರಣಿಯು ನಾಚಿ, ಮೌನದಿ ನಿಂತಳು ತಲೆಬಾಗಿ. ಅಮ್ಮ 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 ನಿಂಗಮ್ಮ. ನಾ ಅಮ್ಮ ಎಂದಾಗ ಏನೋ ಸಂತೋಷವು, ನಿನ್ನ ಕಂಡಾಗ ಮನಕೇನೋ ಆನಂದವು. ಅಮ್ಮ 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 ನಿಂಗಮ್ಮ. ಅಮ್ಮ ನಿಂಗಮ್ಮ. ಚಿತ್ರ ಸಾಹಿತ್ಯ ಆದರೂ ಒಬ್ಬ ತಾಯಿಗೆ ಮಗನೇ, ಅದಕ್ಕೆ ಎಷ್ಟು ಚೆನ್ನಾಗಿ ಬರೆದವ್ರು ನೋಡಿ. ತಾಯಿಯ ಆ ಮಮತೆಗೆ, ವಾತ್ಸಲ್ಯಕ್ಕೆ ಸರಿಸಾಟಿ ಉಂಟೆ ಅಂತ ಬರ್ತದೆ. ಅಮ್ಮನ ಪ್ರೀತಿಯ ಮುಂದೆ ದೇವರು ಕೂಡ ನಾಚಿಕೆಯಿಂದ ತಲೆ ಬಾಗಿದ್ರು. ಇಷ್ಟೊಂದು ಪ್ರೀತಿ ಮಕ್ಕಳ ಮೇಲೆ ನನಗಿಲ್ವಲ್ಲ ಅಂತ. ಧರಣಿಯೇ ನಾಚಿಬಿಡ್ತಂತೆ ಅಮ್ಮನ ತಾಳ್ಮೆಗೆ. ಇಡೀ ಜಗತ್ತು ನಿಂದಿಸಿದ್ರು, ಊರವರೆಲ್ಲ ವಿರೋಧ ಮಾಡಿದ್ರು, ಸದಾ ತನ್ನ ಮಕ್ಕಳ ಬಗ್ಗೆ ಒಳ್ಳೆ ಆಲೋಚನೆ. ಇತ್ತೀಚೆಗೆ ಕೆಲವು ಕೆಟ್ಟ ಘಟನೆಗಳು ನಡೆಯಿತು. ತಾಯಿ ಮಗಳು ಕೊಂದ್ಲು, ತಾಯಿ ಮಗು ಕೊಂದ್ಲು ಅಂತ.
ಎಲ್ಲೋ ಅಪರೂಪಕ್ಕೂ ನಡೀಬೋದೇನೋ, ಕೆಟ್ಟ ಮನಸ್ಸು ಇರ್ಬೋದೇನೋ, ಅದಕ್ಕೆ ಕಾರಣ ಸಾವಿರಾರು ಇರ್ಬೋದು. ಆದರೆ ನಾವು ಬಹುಪಾಲು ನೋಡಿದಾಗ 100ರಲ್ಲಿ 99.9 ತನಕನೂ ಮಕ್ಕಳ ಮೇಲೆ ಮಮತೆ ಇಟ್ಟವರೇ ಇರೋರು. ಯಾರೋ ಒಬ್ಬರು ಮಾಡಿದ ಕ್ಷಣಕ್ಕೆ ನಾವು ಜಗತ್ತಿನ ತಾಯಂದ್ರೆಲ್ಲ ಕೆಟ್ಟವರು ಅಂತ ತೀರ್ಮಾನ ಮಾಡಂಗಿಲ್ಲ. ಆ ಪರಿಸ್ಥಿತಿ ಆಗಿತ್ತೋ, ಆ ಸಂದರ್ಭ ಏನಿತ್ತೋ ನಮಗೆ ಯಾರಿಗೂ ಗೊತ್ತಿಲ್ಲ. ನಾವು ಒಂದು ಕೆಟ್ಟ ಘಟನೆಯನ್ನೇ ಉದಾಹರಣೆ ತಗೊಂಡು ಪ್ರಪಂಚ ಜನರೆಲ್ಲ ವಿರೋಧ ಮಾಡಬಾರ್ದು. ಕೆಟ್ಟದನ್ನು ಖಂಡಿಸಬೇಕು. ಸರ್ವಕಾಲಿಕವಾಗಿ ಸರ್ವವೂ ಯಾರನ್ನ ಒಪ್ಪಿದೆ ಅವ್ರನ್ನ ಒಪ್ಕೊಳ್ಬೇಕು. ಅಮ್ಮ ತಾಯಿ ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋದ್ರೆ ತನಗೋಸ್ಕರ ಏನು ಕೇಳೋದಿಲ್ವಂತೆ. ನನ್ನ ಮಕ್ಕಳು ಚೆನ್ನಾಗಿರ್ಲಿ, ನನ್ನ ಮೊಮ್ಮಕ್ಕಳು ಚೆನ್ನಾಗಿರ್ಲಿ, ನನ್ನ ಮನೆ ಚೆನ್ನಾಗಿರ್ಲಿ. ನಾವೆಲ್ಲ ಹೋಗಿ ನಮಗೆ ಆಯಸ್ ಕೊಡೋ ದೇವರೇ ಅಂತ ಕೇಳುತ್ತೇವೆ. ಯಾರೋ ಒಬ್ಬ ಹುಡುಗನಿಗೆ ಆಯಸ್ಸು ಎಷ್ಟು ಬೇಕು ಅಂದರೆ, ನಾನು ಮದುವೆ ಆಗಬೇಕು, ಸಂಸಾರ ಆಗಬೇಕು, ದೀರ್ಘಾಯಸ್ಬೇಕು. ತಾಯಿ ಎಷ್ಟು ಬೇಕಮ್ಮ ನಿಂಗೆ ಆಯಸ್ಸು ಅಂತ ಕೇಳಿದ್ರೆ, ಮಕ್ಕಳು ಮದುವೆ ನೋಡಬೇಕು, ಮೊಮ್ಮಕ್ಕಳು ಮದುವೆ ನೋಡಬೇಕು, ಆಯಿಸ್ಬೇಕು. ತಂದೆಯನ್ನು ನಿನಗೆ ಎಷ್ಟು ಆಯಿಸ್ಬೇಕು ಅಂದರೆ, ನನ್ನ ಮಕ್ಕಳು ಬೆಳೆದು ದೊಡ್ಡವರಾಗಂಟು ನಂಗೆ ಆಯಿಸ್ಬೇಕು. ನನ್ನ ಮಕ್ಕಳು ಬೆಳೆದು ದೊಡ್ಡವರಾದ್ಮೇಲೆ ಸ್ವಲ್ಪ ಜವಾಬ್ದಾರಿ ಬಂದ್ಮೇಲೆ ಸತ್ರು ಆಯ್ತದೆ ಅಂತ ಪ್ರತಿಯೊಬ್ಬ ತಂದೆ ಯೋಚನೆ. ಆದ್ರಿಂದ ತಾಯಿ ತಂದೆಯ ಸೇವೆಯ ಯೋಗ ಎಲ್ರಿಗೂ ಸಿಗೋದಿಲ್ಲ ಕಣ್ರಿ. ಅಷ್ಟು ಸುಲಭ ಅಲ್ಲ. ಎಷ್ಟೋ ಜನ ಈ ಜಗತ್ತಲ್ಲಿ ಬಡತನದಲ್ಲಿದ್ದವರು ಈಗ ಶ್ರೀಮಂತರಾಗವ್ರೆ. ಅವರು ಎಷ್ಟು ಶ್ರೀಮಂತರಾಗಿದ್ರು, ಬೇಕಾದಷ್ಟು ಹಣಕಾಸಿದ್ರು, ಒಂದು ಕೊರಗಿದೆ ಅವರಿಗೆ, ನಮ್ಮ ಅಪ್ಪ ಅಮ್ಮ ಬೇಗ ಸತ್ತೋದ್ರಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ಸಾಕಿದವ್ರನ್ನ ಈಗಿದ್ರೆ ನಾವೆಷ್ಟು ಚೆನ್ನಾಗಿ ನೋಡ್ಕೋಬೋದಿತ್ತು. ಹೊಟ್ಟೆ ತಿಂದು ಮಲಗಿದ್ರಲ್ಲ ಅವರು, ಹೊಟ್ಟೆ ತುಂಬ ಅನ್ನ ಹಾಕ್ಬೋದಾಗಿತ್ತು. ನಮ್ಮಪ್ಪ ಸಾಯೋ ತನಕ ತಿರುಪತಿ ನೋಡ್ಲಿಲ್ಲ, ನಾನು ಕರ್ಕೊಂಡು ಹೋಗ್ಬೋದಿತ್ತು. ಒಂದು ಸತ್ಯ, ಅಷ್ಟು ಯೋಚನೆ ಮಾಡಿದ್ರೆ ಸಾಕು, ಎಲ್ಲೋ ಇರೋ ಪಿತೃದೇವತೆಗಳು ಸಂತೋಷ ಪಟ್ಬಿಡ್ತಾರೆ. ಆ ಯೋಚನೆ ಖಂಡಿತವಾಗಿ ಭಗವಂತ ನಮ್ಮನ್ನು ಮನ್ನಿಸ್ತಾನೆ, ಸಲುತ್ತಾನೆ, ಆಶೀರ್ವದಿಸ್ತಾನೆ. ಒಳ್ಳೇದು ಮಾಡೋಕ್ಕಾಗಲ್ಲ, ಪರವಾಗಿಲ್ಲ ರೀ, ಒಳ್ಳೇದು ಮಾಡಬೇಕಿತ್ತು ಅನ್ನೋ ಯೋಚನೆನಾರ ಬರಬೇಕಲ್ಲ. ತಾನು ಮಾಡಿದ ತಪ್ಪನ್ನು ಪ್ರಾಯಶ್ಚಿತ್ತನ ಆದರೂ ಯಾರಿಗಾದ್ರೂ ಬರಬೇಕಲ್ಲ. ಆದ್ದರಿಂದ ಆ ಕರ್ಮಗಳನ್ನು ಕಳೆದು ಧರ್ಮದ ಹಾದಿಯಲ್ಲಿ